ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫೈನಲಿ ನಂದು ಸ್ಮೋಕಿ ಬಂದಾಯಿತು. ನೆನ್ನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ನೈಟ್ ಆಗೋಯ್ತು 10 ಗಂಟೆ. ಸೊ ಗಾಡಿನ ಏನು ತೋರ್ಸೋಕ್ಕಾಗಿಲ್ಲ. ರೋಡಲ್ಲಂತೂ ಒಳ್ಳೆ ಪಬ್ಲಿಕ್ ರಿಯಾಕ್ಷನ್ ಸಕ್ಕತ್ತಾಗಿತ್ತು ಗುರು. ಎಲ್ಲರೂ ಗಾಡಿನೇ ನೋಡ್ತಾಯಿದ್ರು. ಸೊ ಬನ್ನಿ, ನನ್ನ ನಾರ್ಮಲ್ RX-ಗೂ ನನ್ನ RX-ಗೂ ಏನೇನು ಪಿನ್ ಟು ಪಿನ್ ಚೇಂಜ್ ಮಾಡಿಸಿದ್ದೀನಿ, ಒರಿಜಿನಲ್ RX-ಗೂ ನಂದ್ಗೂ ಏನೇನು ಚೇಂಜಸ್ ಐತೆ ತೋರಿಸ್ತೀನಿ ಪ್ರತಿಯೊಂದೂ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫೈನಲಿ ನನ್ನ ಗಾಡಿ ಇಲ್ಲಿ ನಿಂತಿದೆ ನೋಡಿ ಪಾರ್ಕಿಂಗಲ್ಲಿ. ಇವಾಗ ಡ್ಯೂಟಿಗೆ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ನಮ್ಮ ಸೆಕ್ಯೂರಿಟಿ ಫುಲ್ ಅದನ್ನೇ ನೋಡ್ತಾ ಇದ್ದಾರೆ. ಭೈ कैसा दिख रहा है भाई गाड़ी तो मस्त है। नया मॉडल है क्या? नया मॉडल नहीं है, 87 का मॉडल है। पूरा रिस्टोरेशन किया, पूरा खराब हो गया था गाड़ी। अभी अच्छा दिख रहा है ना? अभी तो अच्छा है, पूरा सुपर है। नया पीछे का भी मॉडल चेंज हुआ था। हाँ, अभी ठीक है। अच्छा है ना भाई देखने के लिए? मस्त है। ಹಂಗೆ ಗಾಡಿ ತೋರ್ಸೋಣ ಅಂತ ಬಂದೆ. ಹಂಗೆ ನಮ್ಮ ಹುಡುಗರುಗಳೆಲ್ಲ ಬಂದು ಕೆಳಗಡೆನೆ ಕುತ್ಕೊಂಡು ಗಾಡಿನೇ ನೋಡ್ಕೊ ಕುತ್ಕೊಂಡಿದ್ರು. ಏನು ಮಾತಾಡ್ತಿದ್ರು ನೋಡಿ ನೀವೇ. ಹಾಂ, ಪೆಟ್ರೋಲ್ ಜೊತೆನೇ ಹಾಕ್ಬೇಕಣ್ಣ. ಹಾಂ, ಫೈನಲಿ ನನ್ನ ಗಾಡಿದು ಔಟ್ಲುಕ್ ಹಿಂಗೆ ಬಂದಿದೆ. ಸ್ಮೋಕಿ ಅಂತೂ ಮಸ್ತಾಗಿ ಕಾಣಿಸ್ತೈತೆ. ನಿಲ್ಸಿರತ್ತವು ಫುಲ್ಲು ಪಾರ್ಕಿಂಗಲ್ಲಿ ಹೆಂಗೆ ಕಾಣಿಸ್ತೈತೆ ಅಂದರೆ, ಬಂದವರೆಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಯಾರು ಡೆಲಿವರಿ ಕೊಡೋಕೆ ಬರ್ತಾರೆ ಪ್ರತಿಯೊಬ್ಬರು ಗಾಡಿ ಬಗ್ಗೆನೇ ಕೇಳ್ತಾರೆ. ಎಷ್ಟಾಯಿತು, ಎಲ್ಲಿ ಮಾಡಿಸಿದ್ರಿ, ಏನು ಎಲ್ಲ ಅಂತ. ಸೊ ಬನ್ನಿ, ನಾನು ಏನೇನು ಚೇಂಜಸ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ನೋಡಿದ ಮೀಟ್ರು, ಹ್ಯಾಂಡ್ಲು ಬಾರ್ ಚೇಂಜ್ ಮಾಡಿಸಿದ್ದೀನಿ. ಇದೆಲ್ಲ ಹೊಸ್ತೆ ಹಾಕ್ಸಿರೋದು. ಸೊ ಬಂದು ಇಲ್ಲಿ ನಾರ್ಮಲ್ ಗಾಡಿಗೆ ಬಂದು ಇಲ್ಲೆಲ್ಲ ನಾರ್ಮಲ್ ಕಲರ್ ಇರುತ್ತೆ. ನೀವು ನೋಡಿರ್ತೀರ ಒರಿಜಿನಲ್ RX ಯಾವ ಥರ ಇರ್ತದೆ ಕಲರ್ ಅಂತೇಳಿ. ಬಟ್ ನಾನು ಇದನ್ನೆಲ್ಲ ಕ್ರೋಮ್ ಮಾಡಿಸಿದ್ದೀನಿ. ಈ ಪಾರ್ಟ್ ಇರ್ಬೋದು, ಈ ಇಂಜಿನ್ ಅಂತೂ ಫುಲ್ಲು ಕ್ರೋಮೇ ಮಾಡಿಸಿದ್ದೀನಿ. ಈ ಫುಟ್ರೆಸ್ಟ್ ಅಷ್ಟು ಫುಲ್ಲು ಇದೂ ಕ್ರೋಮೇ. ನಿಮಗೆ ಗೊತ್ತಿರ್ತದೆ, ನೀವು ನೋಡಿರ್ತೀರಲ್ಲ ಪ್ರತಿಯೊಂದೂ RX ಯಾವ ಥರ ಇರ್ತದೆ ಅಂತೇಳಿ. ಇಂಜಿನ್ ಕ್ರೋಮ್ ಮಾಡಿಸಿದ್ದೀನಿ. ಮತ್ತು ಇಲ್ಲಿ ಬ್ಯಾಕಲ್ಲಿ ಬಂದು ರಾಯಲ್ ಎನ್ಫೀಲ್ಡ್ ಅವ್ರದ್ದು GTದು ಬರುತ್ತೆ ನೋಡಿ, ಬ್ರೇಕ್ ಲೈಟು ಮತ್ತು ಇಂಡಿಕೇಟ್ರು, ಅದೆರಡನ್ನೂ ರಾಯಲ್ ಎನ್ಫೀಲ್ಡ್ದು GTದು ಹಾಕ್ಸಿದ್ದೀನಿ. ಮತ್ತು ಈ ಚೈನ್ ಪ್ಯಾಕೆಟ್ದು ಬಂದ್ಬಿಟ್ಟು ಇದು ಫುಲ್ ಕ್ರೋಮೇನೆ ಮಾಡಿಸಿದ್ದೀನಿ. ಫುಲ್ ಕ್ರೋಮು. ಮತ್ತು ಇದು ಬಂದು ನೋಡಿ, ಈ ಕಡೆ ಇಂಜಿನ್ದು ಏನು ಇಂಜಿನ್ ಪ್ಯಾಕ್ ಮೇಲ್ಗಡೆ ಇದು ಬರುತ್ತೆ ಅದೆಲ್ಲ ಕ್ರೋಮೇ ಮಾಡಿಸಿದ್ದೀನಿ. ಗಾಡಿ ಅಂತೂ ಮಸ್ತ್ ಕಾಣಿಸ್ತೈತೆ. ನಾನು ಹೆಂಗೆ ಕೇಳಿದೆ ಹಂಗೆ ಪಿನ್ ಟು ಪಿನ್ ಮಾಡಿಕೊಟ್ಟವ್ರೆ. ನನ್ನ ಗಾಡಿ ಯಾರು ಮಾಡಿಕೊಟ್ರೋ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಹೆಡ್ಲೈಟ್ ಬಂದು ಬಾಸ್ತ್ ಹಾಕ್ಸಿದ್ದೀನಿ. ಸೊ ನಂಬರ್ ಪ್ಲೇಟ್ ಇನ್ನೂ ಹಾಕ್ಸಿಲ್ಲ. ಇವತ್ತು ಏನಾನ ಕೆಲಸದಿಂದ ಬೇಗ ಹೋದರೆ ಅದು ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಬರ್ತೀನಿ. ಸೊ ಟೋಟಲಿ ಇಷ್ಟು ಚೇಂಜಸ್ ಮಾಡಿಸಿದ್ದೀನಿ ನಾನು. ಇದು ನನ್ನ ಹಳೆ RX-ಅಲ್ಲಿ ಏನಂದರೆ, ಇದೊಂದು ಸೈಲೆನ್ಸರ್ದು ನನ್ನ ಹಳೇದೆ RX-ದೆ. ಅದೊಂದು ಟ್ಯಾಂಕನ್ನು ನಂದು ಹಳೆ ಟ್ಯಾಂಕೇನೆ ಪೇಂಟ್ ಮಾಡಿಸಿರೋದು. ಸೊ ಬನ್ನಿ, ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಹೆಂಗೈತೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ.